ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸರ್ಗಾಯ ನಮಃ. ಪಿಬಾತ್ವಸ್ಯ ಸುಷುತಸ್ಯ ಚಾರೋರ್ದದೋ ಮಘಾನಿ ಮಘವನ್ನಿಯಾನಃ ಬ್ರಹ್ಮನ್ವೀರ ಬ್ರಹ್ಮಕೃತಿಂ ಜುಷಾಣೋರ್ವಾಚೀನಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 423ನೇಯ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 164ನೇಯ ನಾಮ ಸರ್ಗ ಅನ್ನುವುದು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರ ಇವಿಷ್ಟನ್ನ ನಾವು ಇವತ್ತು ನೋಡಬೇಕಾಗಿದೆ. ಅದಕ್ಕಿಂತ ಮೊದಲು ಸರ್ಗ ಎಂಬ ಶಬ್ದಕ್ಕೆ ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನ ನೋಡೋಣ. ಪ್ರಾಚೀನರು ಅರ್ವಾಚೀನರು ಆ ಸರ್ಗ ಎಂಬ ಶಬ್ದಕ್ಕೆ ಮಾಡಿರುವ ಅರ್ಥಗಳನ್ನು ಗಮನಿಸೋಣ. ಸರ್ಗ ಅಂದರೆ ಸೃಷ್ಟಿ. ಭಗವಂತ ಏನೇನು ಕಾರ್ಯಗಳನ್ನು ಮಾಡ್ತಾನೆ ಅವೆಲ್ಲ ಅವನಿಂದ ಅಭಿನ್ನವಾದದ್ದು. ಅವನ ಗುಣಕ್ರಿಯೆ ಎಲ್ಲವೂ ಕೂಡ ಅವನೇ, ಆದ್ರಿಂದ ಅವನನ್ನೇ ಸರ್ಗ ಅಂತ ಹೇಳ್ತೇವೆ. ಮತ್ತೆ ಹಿತರಾದವ್ರ ಕಡೆಗೆ ಸರಣ ಮಾಡ್ತಾನೆ, ಮತ್ತೆ ಅಹಿತರಾದವ್ರ ಕಡೆಯಿಂದ ಆತ ದೂರ ಹೋಗ್ತಾನೆ. ಈ ಕಾರಣದಿಂದ ಆತನನ್ನ ಸರ್ಗ ಎಂಬುದಾಗಿ ವ್ಯವಹರಿಸ್ತಾರೆ. ಇದು ಸರ್ಗ ಅಂತ ಅನ್ನೋದಕ್ಕೆ ನಾವು ನೋಡುವಂತಹ ಒಂದು ಅರ್ಥ. ಎರಡು ಅರ್ಥಗಳು. ಹಿತರಾದವ್ರ ಕಡೆಗೆ ಬರ್ತಾನೆ, ಅಹಿತರಿಂದ ದೂರ ಹೋಗ್ತಾನೆ. ಹೀಗೆ ಸರ್ಗ ಅಂತ ಅನ್ನೋದಕ್ಕೆ ನಾವು ಅರ್ಥಗಳನ್ನು ಗಮನಿಸಬಹುದು. ಅದಲ್ಲದೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಆ ಸರ್ಗ ಎಂಬ ಶಬ್ದಕ್ಕೆ ಇನ್ನೂ ಅನೇಕ ಅರ್ಥಗಳನ್ನು ಹೇಳ್ತಾರೆ. ಈ ಮಂತ್ರ, ಇದರ ಹಿಂದಿನ ಮಂತ್ರ, ಇಲ್ಲೆಲ್ಲ ಕಡೆ ಆ ಯಜ್ಞಗ್ರಹಕ್ಕೆ ಬಾ ಅಂತ ಭಗವಂತನನ್ನ ಸಾಧಕ ಕರಿತಾ ಇದ್ದಾನೆ. ಆ ಕಾರಣಕ್ಕಾಗಿ ಯಜ್ಞಗ್ರಹಂ ಪ್ರತಿ ಶರಣಾತ್, ಯಜ್ಞಗ್ರಹಕ್ಕೆ ಆ ಭಗವಂತ ಬರಬೇಕಾಗಿರುವುದರಿಂದ ಅವನನ್ನ ಸರ್ಗ ಅಂತ ಹೇಳಬಹುದು. ಮತ್ತೆ ಯಜ್ಞಗ್ರಹಕ್ಕೆ ಬಂದು ಆ ಸೋಮವನ್ನ ಆತ ಪಡ್ಕೋತಾನೆ, ಸೋಮರಸವನ್ನು ಪಡ್ಕೋತಾನೆ. ಮತ್ತೆ ಭಕ್ತರಿಗೆ ಧನವನ್ನು ಕೂಡ ಕೊಡ್ತಾನೆ. ಹೀಗೆ ಸರ್ಗ ಎಂಬಲ್ಲಿ ಶ್ರೀಗತವು ಅಂತ ಒಂದು ಧಾತು, ಗಮಲು ಅಂತ ಮತ್ತೊಂದು ಧಾತು, ಗಮಧಾತು. ಇವೆರಡಕ್ಕೂ ಕೂಡ ಯಜ್ಞವಾಟಕ್ಕೆ ಬಂದು ಆತ ನಮಗೆ ಸಂಪತ್ತನ್ನು ಕೊಡ್ತಾನೆ, ನಾವಿತ್ತ ಸೋಮರಸವನ್ನು ಕೂಡ ಸ್ವೀಕಾರ ಮಾಡ್ತಾನೆ. ಆದ್ರಿಂದ ಅವನನ್ನು ಸರ್ಗ ಅಂತ ವರ್ಣನೆ ಮಾಡ್ತಾರೆ. ಮತ್ತೆ ಸರ್ಗ ಎಂಬ ಶಬ್ದಕ್ಕೆ ಮನುಷ್ಯ, ಅವನು ಭೂಲೋಕದಲ್ಲಿದ್ದವನು ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಅಲ್ಲಿದ್ದವನು ಮತ್ತೆ ಇಲ್ಲಿಗೆ ಬರ್ತಾನೆ. ಹೀಗೆ ಸ್ವರ್ಗಲೋಕ ಮತ್ತು ಭೂಲೋಕದ ನಡುವೆ ಸಂಸಾರಸ್ಥನಾದಂತಹ ಜನ, ಈ ವ್ಯಕ್ತಿ ಮುಂದುವರಿತಾ ಇರ್ತಾನೆ. ಅವನನ್ನೇ ಸರ್ ಅಂತ ಹೇಳ್ತಾರೆ. ಆತನನ್ನ ಮೇಲಕ್ಕೆ ಕೆಳಗೆ ತಿರುಗಾಡಿಸುವವನು ಈ ಸರ್ಗ ಶಬ್ದವಾಚ್ಯನಾದಂತಹ ಭಗವಂತ ಅಂತ ಅವನ ಅಭಿಪ್ರಾಯ ಆಗ್ತದೆ. ಹೀಗಿದು ಆ ಸರ್ಗ ಎಂಬ ಶಬ್ದಕ್ಕೆ ನಾವು ನೋಡುವಂತಹ ಕೆಲವು ಅರ್ಥಗಳು. ಇನ್ನು ಮುಂದೆ ಈ ಮಂತ್ರಕ್ಕೆ ಸಾಯಣಾಚಾರ್ಯನ ಅರ್ಥ ಹೇಳ್ತಾರೆ, ಹಾಗೆ ಭಗವಂತಾಚಾರ್ಯನ ಅರ್ಥ ಹೇಳ್ತಾರೆ ಅಂತ ಅನ್ನೋದೆಲ್ಲವನ್ನು ಕೂಡ ಈಗ ನೋಡೋಣ. ಸೋಮರಸವನ್ನು ಕುಡಿಬಾ ಅಂತ ಇಲ್ಲಿ ಪ್ರಾರ್ಥನೆ ಇದೆ. ಸುಶ್ರುತ ಅಂದ್ರೆ ಚೆನ್ನಾಗಿ ಹಿಂಡಲ್ಪಟ್ಟಂತಹ ಸೋಮರಸ. ಚಾರು ಅಂದ್ರೆ ತುಂಬಾ ಸುಂದರವಾದಂತಹ ಈ ಸೋಮವನ್ನ ನೀನು ನಮ್ಮ ಹತ್ರ, ನಮ್ಮ ಯಜ್ಞಕ್ಕೆ ಬಂದು ಸ್ವೀಕಾರ ಮಾಡುವಂತ ಅದರ ತಾತ್ಪರ್ಯ. ಮತ್ತೆ ಇಯಾನಃ, ನಾವು ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಉಪಗಮ್ಯಮಾನಃ ಯಾಚ್ಯಮಾನೋವ, ನಿನ್ನ ಬಳಿ ಬಂದು ನಿನ್ನನ್ನ ಧನಾದಿ ಸಂಪತ್ತನ್ನು ಕೊಡುವಂತ ಪ್ರಾರ್ಥಿಸ್ತಾ ಇದ್ದೇವೆ. ಅಂಥವನು ನೀನು ನಮಗೆ ನಾನಾ ಥರದ ಸಂಪತ್ತನ್ನ ಕೊಡ್ತಿ.
ಮುಂದೆ ಬ್ರಹ್ಮನ್ ವೀರಕೃತಿಂ, ಬ್ರಹ್ಮನ್ ಅಂತ ವ್ಯಾಪ್ತನಾದ ಪರಿಪೂರ್ಣನಾದಂತಹ ಪರಮಾತ್ಮನೇ ಬ್ರಹ್ಮಕೃತಿಂ ಅಂದ್ರೆ ನಾವು ಮಾಡುವಂತಹ ಸ್ತೋತ್ರವನ್ನ ಯುಷಾಣ ಸೇವೆ ಮಾಡ್ತಾ ನೀನು ಅರ್ವಾಚೀನ ನಮಗೆ ಅಭಿಮುಖನಾಗಿ ಬರಬೇಕು ಅಂತ ಸಾಯಣಾಚಾರ್ಯರು ಅದಕ್ಕೆ ಅರ್ಥ ಹೇಳ್ತಾರೆ. ಇದು ಕೂಡ ಆ ಋಗ್ವೇದದ 7ನೇ ಮಂಡಲದ 29ನೇ ಸೂಕ್ತದಲ್ಲಿ 2 ಮಂತ್ರಗಳ ಒಂದು ಸಂಯೋಜನೆ. 2 ಮಂತ್ರಗಳಲ್ಲಿ ಬೇರೆ ಬೇರೆ ಕೆಲವು ಪದಗಳನ್ನ, ಹಿಂದಿನ ಮಂತ್ರದಲ್ಲಿ ಕೊನೆ ಕೆಲವು ಪದಗಳನ್ನ ಮತ್ತೆ ಮುಂದಿನ ಮಂತ್ರದಲ್ಲಿ ಇನ್ ಕೆಲವು ಪದಗಳನ್ನ ಇವನು ತಗೊಂಡಿದ್ದಾರೆ. 1ನೇ ಮಂತ್ರದಲ್ಲಿನ ಉತ್ತರಾರ್ಧವನ್ನು ಪಿಬಾತ್ವಸ್ಯ ಸುಷುತಸ್ಯ ಅಲ್ಲಿಂದ ತಗೊಂಡಿದ್ದಾರೆ. ಮುಂದೆ 2ನೇ ಮಂತ್ರದಲ್ಲಿ ಅರ್ವಾಚೀನ ಅನ್ನುವವರೆಗೆ ತಗೊಂಡಿದ್ದಾರೆ. ಅದೇ ಈ ಬೃಹತಿ ಮಂತ್ರ. ಇಷ್ಟು ನಾವು ಸಾಯಣಾಚಾರ್ಯರ ವ್ಯಾಖ್ಯಾನವನ್ನು ನೋಡಿದ್ದಾಯ್ತು. ಮತ್ತೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಸರ್ಗ ಎಂಬ ಶಬ್ದಕ್ಕೆ ಯಜ್ಞಗ್ರಹಕ್ಕೆ ಬರುವವನು ಅನ್ನೋ ಅರ್ಥವನ್ನ ಹೇಳುವವರು ಇದೇ ಭಗವಂತಾಚಾರ್ಯರೇ. ಯಜ್ಞಗ್ರಹಕ್ಕೆ ಬರ್ತಾನೆ, ಮತ್ತೆ ಸೋಮರಸವನ್ನ ಸ್ವೀಕಾರ ಮಾಡ್ತಾನೆ, ಭಕ್ತರಿಗೆ ಧನವನ್ನು ಕೊಡ್ತಾನೆ. ಹೀಗೆ ಸರ್ ಮತ್ತು ಗ ಎಂಬ 2 ಧಾತುಗಳ ಒಂದು ರೂಪ ಇದು ಸರ್ಗ ಅಂತ ಅನ್ನೋದು. ಆ ಸರ್ಗ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಭ್ಯಂ ಸುನ್ವ ಆತು ಪ್ರಯಾಹಿ ಹರಿವಸ್ತದೋಕಾಹ ಪಿಬಾತ್ವಸ್ಯ ಸುಷುತಸ್ಯ ಚಾರೋ ದದೋ ಮಘಾನಿ ಮಘವನ್ನಿಯಾನಃ ಅಂತ ಇದು ಮಂತ್ರ ಅವ್ರದ್ದು. ಇದು ಭಗವಂತಾಚಾರ್ಯರಿಂದ ಸಂಪಾದಿತವಾದ ಬೃಹತಿ ಮಂತ್ರ. ರಘುನಾಥ ಸ್ವಾಮಿಗಳಿಂದ ಸಂಪಾದಿತವಾದ ಮಂತ್ರ ಪಿಬಾತ್ವಸ್ಯ ಅಂತ ಬೇರೆ ಇದೆ. ನಾವೀಗಾಗಲೇ ಈ ಮಂಗಲಾಚರಣದ ಆರಂಭದಲ್ಲೇ ಅದನ್ನು ನೋಡಿದ್ದೀವಿ. ಈಗ ಈ ಮೂಲ ಬೃಹತಿ ಮಂತ್ರಕ್ಕೆ, ಮೂಲ ಋಗ್ವೇದದ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಸುಷುತ ಚೆನ್ನಾಗಿ ತಯಾರಾದದ್ದು, ಹಿಂಡಿ ನಾವು ಸಿದ್ಧಪಡಿಸಿಟ್ಟಿದ್ದೇವೆ. ಚಾರು ಅಂದ್ರೆ ಸುಂದರ ಅಂತ ಸೋಮರಸವನ್ನ ನೀನು ಸ್ವೀಕಾರ ಮಾಡಬೇಕು. ಸೋಮಸ್ಯ ಅಂತಿದೆ ಎಲ್ಲ ಕಡೆ. ಆ ಸೋಮಸ್ಯ ಅಂದ್ರೆ ಸೋಮರಸವನ್ನು ನೀನು ಸ್ವೀಕಾರ ಮಾಡಬೇಕು ಅಂತ ಅರ್ಥ. ಅದನ್ನು ಪಾನ ಮಾಡು. ಮತ್ತೆ ಯಾನಃ ಅಸ್ಮಾಭಿಹಿ ಶರಣಂ ಗಮ್ಯಮಾನಃ, ನಾವೆಲ್ಲರೂ ನಿನ್ನನ್ನೇ ಶರಣು ಹೋಗ್ತೇವೆ. ಶರಣು ಬಂದಾಗ ನೀನು ನಮಗೆ ಮಘಾನಿ ಸಂಪತ್ತುಗಳನ್ನ ದದಹ ಕೊಡಬೇಕು. ಮತ್ತೆ ಬ್ರಹ್ಮನ್ ಅಂದ್ರೆ ಗುಣಪೂರ್ಣನಾದ ಪರಮಾತ್ಮನೇ, ವೀರನಾದ ಪರಮಾತ್ಮನೇ. ಬ್ರಹ್ಮಕೃತಿ ಅಂದ್ರೆ ನಮ್ಮ ಸ್ತೋತ್ರ, ಅದೆಲ್ಲ ಸಮಾನವಾಗೇ ಇದೆ. ಸ್ತೋತ್ರವನ್ನ ಸೇವಿಸಬೇಕು. ಅರ್ವಾಚೀನಃ ನಮಗೆ ಅಭಿಮುಖನಾಗಿ ಬರಬೇಕು ಅಂತ ಅದರ ಒಟ್ಟು ಅಭಿಪ್ರಾಯ ಆಗ್ತದೆ. ಇದಿಷ್ಟು ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಹೇಳಿದಂತಹ ಅರ್ಥವನ್ನ ನಾವು ನೋಡಿದ್ದಾಯ್ತು. ಇನ್ನು ಈ ಮಂತ್ರಕ್ಕೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಬ್ರಹ್ಮನ್, ವೀರ, 2 ಭಗವಂತನಿಗೆ ಸಂಬೋಧನೆ. ಅದಕ್ಕೆ ಅರ್ಥ ನಾವು ಹಿಂದೆ ನೋಡಿದ್ದೇವೆ ಈಗಾಗಲೇ. ಸುಷುತ ಅಂದ್ರೆ ಚೆನ್ನಾಗಿ ಹಿಂಡಲ್ಪಟ್ಟದ್ದು. ಈ ಅರ್ಥ ಎಲ್ಲಾ ಕಡೆ ಸಮಾನವಾಗಿದೆ. ಚಾರು ಅಂದ್ರೆ ಸುಂದರವಾದದ್ದು. ಸಮ್ಯಕ್ ಸುತಂ ದ್ರವದ್ರವ್ಯಮಿಮಂ ಸೋಮಂ, ಈ ದ್ರವರೂಪದ ಸೋಮರಸವನ್ನ ಆ ಪಿಬ ಕುಡಿಬಾ. ಬ್ರಹ್ಮಕೃತಿ ಅಂದ್ರೆ ಸ್ತೋತ್ರ, ಅದನ್ನು ಜುಷಾಣಃ ನೀನು ಸೇವಿಸ್ತಾ ಇದ್ದಿ. ಭಗವಂತನೇ ಮಘಾನಿ ದ್ರವಿಣಗಳನ್ನು ಸಂಪತ್ತುಗಳನ್ನ ಕೊಡುಬಾ. ಹೀಗೆ ಸಂಪತ್ತುಗಳನ್ನು ಕೊಡ್ತಾ ಅರ್ವಾಚೀನಃ ನಮಗೆ ಅಭಿಮುಖನಾಗಿ ಯಾನಃ ಗಂತ ಅಂತ ಇಷ್ಟಾಭಿಪ್ರಾಯ. ಇಲ್ಲಿ ಸೃಗತವು ಅಂತ ಏನಿದೆಯಲ್ಲ, ಅದು ಸೃಗತವು ಧಾತುವಿಗೆ ಕರ್ತೃರ್ಥದಲ್ಲಿ ಅಚ್ಪ್ರತ್ಯಯ ಬಂದು ಸರಹ ಅಂತ ಆಗ್ತದೆ. ಸರತಿ ಊರ್ಧ್ವಂ ಅದಶ್ಚ ಗಚ್ಚತಿ ಮನುಷ್ಯ, ಮೇಲೆ ಕೆಳಗೆ ಎಲ್ಲಾ ಕಡೆ ಸಂಚಾರ ಮಾಡ್ತಾ ಇರ್ತಾನೆ ಈ ಮನುಷ್ಯ. ಮತ್ತೆ ಅರ್ವಾಚೀನ ಭೂಸ್ಥಃ ಜನಃ, ಭೂಲೋಕದಲ್ಲಿರುವಂತಹ ವ್ಯಕ್ತಿ ಅಂದ್ರೆ ಈ ಅರ್ವಾಚೀನ. ಸರ ಅಂದ್ರೆ ಮೇಲೆ ಕೆಳಗೆ ಸಂಚಾರ ಮಾಡ್ತಾ ಇರುವಂತಹ ಜನ. ಅವರೆಲ್ಲರನ್ನೂ ಕೂಡ ಆ ಕಡೆ ಈ ಕಡೆ ನೀನು ಸಂಚಾರ ಮಾಡಿಸುವವನು. ತಮ್ ಗಚ್ಚತಿ ಇತಿ ಸರ್ಗ, ಅಂಥ ವ್ಯಕ್ತಿಗಳ ಬಳಿಗೆ ಭಗವಂತ ಬರ್ತಾನೆ ಮತ್ತು ವ್ಯಕ್ತಿಗಳನ್ನ ಎಲ್ಲ ಕಡೆ ಹೋಗುವಂತೆ ಮಾಡ್ತಾನೆ ಅಂತ ಸರ್ಗ ಶಬ್ದಕ್ಕೆ ರಘುನಾಥ ಸ್ವಾಮಿಗಳು ಅರ್ಥ ಹೇಳ್ತಾರೆ. ಇನ್ನ ಈ ಮಂತ್ರಕ್ಕೆ
ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದು ನೋಡೋಣ. ಭಗವನ್ ಅಂತ ಭಗವಂತನಿಗೆ ಸಂಬೋಧನೆ, ಯಜ್ಞದ ಪತಿಯೇ ಅಂತ ಅರ್ಥ. ಹಿಂದೆ ನಾವು ಅದನ್ನು ಅನೇಕ ಬಾರಿ ಋಗ್ಭಾಷ್ಯಕ್ಕೆ ಅನುಸಾರವಾಗಿ ನೋಡಿದ್ದೀವಿ. ಅಸ್ಯ ಸುಶ್ರುತಸ್ಯ, ಸುಶ್ರುತ ಅಂದ್ರೆ ಚೆನ್ನಾಗಿ ಹಿಂಡಲ್ಪಟ್ಟಂತಹ ಚಾರು ಸುಂದರವಾದಂತಹ ಸೋಮ, ಆ ಸೋಮರಸವನ್ನು ನೀನು ಕುಡಿಬಾ ಅಂತ. ಅದಕ್ಕೆ ಬೇರೊಂದು ಅರ್ಥ ಮಾಡ್ಕೋಬೇಕು. ಅಸ್ಮಾಕಂ ಭಕ್ತ್ಯಾದ ಅಲಂಕೃತಂ ಮನಃ ಸ್ವೀಕರು. ಸೋಮರಸವನ್ನು ಸ್ವೀಕಾರ ಮಾಡಬೇಕು ಅನ್ನುವುದೇ ಎಲ್ಲ ಕಡೆ ನಮಗೆ ಅನ್ವಿತ ಆಗಲಿಕ್ಕಿಲ್ಲ. ಎಲ್ಲಿ ಸೋಮಯಾಗ ನಡೀತದೋ ಅಲ್ಲಿ ಆ ಅರ್ಥ. ಅದಲ್ಲದೆ ಹೋದ್ರೆ ಭಕ್ತಿಯಿಂದ ಅಲಂಕೃತವಾದ ನಮ್ಮ ಮನಸ್ಸನ್ನು ಸ್ವೀಕಾರ ಮಾಡಬಾ ಅಂತ ಅವನಲ್ಲಿ ಪ್ರಾರ್ಥನೆ. ಇಯಾನಃ ಅಸ್ಮದ್ಗೃಹಂ ಆಗಂತ, ನಮ್ಮ ಮನೆಗೆ ನೀನು ಬಾ. ಮತ್ತು ಮಘಾನಿ ದ್ರವಿಡಾನಿ ದತಃ, ನಮಗೆ ಎಲ್ಲ ರೀತಿಯಾದಂತಹ ಸಂಪತ್ತನ್ನು ಕೂಡ ನೀನು ಕೊಡು. ಅಲ್ಲಿ ಸಂಪತ್ತನ್ನು ಕೊಡು ಅಂತನೂ ಹೀಗೂ ಅರ್ಥ ಮಾಡಬಹುದು. ಇಯಾನಹ ಅಂತ ಅನ್ನೋದಕ್ಕೆ ನಾವು ನಿನ್ನನ್ನ ಶರಣ ಹೋಗಿದ್ದೇವೆ ಅಂತನೂ ಅರ್ಥ ಮಾಡಬಹುದು. ಅದನ್ನು ಬೇರೆ ಬೇರೆ ವ್ಯಾಖ್ಯಾನಕಾರ ಮಾಡಿದ್ದಾರೆ, ಹಿಂದೆ ನೋಡಿದ್ದೇವೆ. ಸಂಪತ್ತನ್ನು ಕೊಡು. ವೀರ, ಬಲಶಾಲಿಯಾದ ಬ್ರಹ್ಮನೇ, ಬ್ರಹ್ಮಕೃತಿಂ, ನಾವು ಮಾಡುವಂತಹ ವೇದಾದಿ ಸ್ತೋತ್ರಗಳನ್ನ, ಜುಷಾಣಃ, ಸೇವನೆ ಮಾಡ್ತಾ, ಅರ್ವಾಚೀನಃ, ನಮಗೆ ಅಭಿಮುಖನಾಗಿ ಇರು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ. ಒಂದ್ಸರಿ ಬಂದವನು ಮತ್ತೆಂದು ದೂರ ಹೋಗಬೇಡ ಅಂತ ಅದರ ಅರ್ಥ. ಸರತೀತಿ ಸರಹ, ಗಚ್ಚತೀತಿ ಗಹ, ಎರಡು ಧಾತುಗಳಿವೆ ಅಲ್ಲಿ ಅಂತ ನಾವು ನೋಡಿದ್ದೀವಿ ಈಗಾಗಲೇ. ಅದನ್ನ ಹಿತೇಶು ಶರಣಾತ್ ಅಹಿತೇಭ್ಯ ಅಪಗಮಾಚ್ಯ ಸರ್ಗ ಐತಿ, ಅದನ್ನ ಬನ್ನಂಜಿ ಗೋವಿಂದಾಚಾರ್ಯ ಹೇಳಿದ್ದನ್ನು ಕೂಡ ನೋಡಿದ್ದೀವಿ. ಹಿತರಾದವರ ಬಳಿಗೆ ಬರ್ತಾನೆ, ಭಕ್ತರ ಬಳಿಗೆ, ದ್ವೇಷಗಳಿಂದ ದೂರ ಹೋಗ್ತಾನೆ. ನಾವು ಅದನ್ನೇ ಇವೇ ಎರಡು ಧಾತುಗಳನ್ನ, ಸೃ ಧಾತು ಮತ್ತು ಗಮ ಧಾತುಗಳನ್ನೇ ಬೇರೆ ಬೇರೆ ರೀತಿಯಾಗಿ ಉಪಯೋಗ ಮಾಡಿಕೊಂಡು ಭಕ್ತರ ಮನೆಗೆ ಬರುವವನು, ಮತ್ತೆ ಅಲ್ಲಿಯೇ ಯಾವತ್ತೂ ಕೂಡ ಆ ಭಕ್ತರಿಗೆ ಅಭಿಮುಖನಾಗಿ ಇರುವವನು ಅಂತ ಹೀಗೆ ಎರಡು ಅರ್ಥಗಳನ್ನು ತಗೊಳ್ಬಹುದು. ಸರತಿ ಅಂದ್ರೆ ಅರ್ವಾಚೀನಃ, ಅಸ್ಮದ್ ಅಭಿಮುಖ. ಸರತಿ ಸರ್ಗ ಎಂಬಲ್ಲಿ ಸೃ ಧಾತು ಇದೆಯಲ್ಲ, ಅದಕ್ಕೆ ಹೊಂದಿಕೊಂಡು ಬೃಹತಿ ಮಂತ್ರದಲ್ಲಿ ಅರ್ವಾಚೀನ ಅನ್ನುವಂಥ ಶಬ್ದ ಇದೆ. ಅದಕ್ಕೆ ಅಸ್ಮದ್ ಅಭಿಮುಖ, ನಮಗೆ ಅಭಿಮುಖನಾಗಿ ಬಾ ಅಂತ ಅದರ ಅರ್ಥ. ಇದು ಸರ ಅಂತ ಅನ್ನೋದಕ್ಕಾಯ್ತು. ಮುಂದೆ ಸರ್ಗ ಎಂಬಲ್ಲಿ ಗಮ ಧಾತು ಇದೆ, ಅದಕ್ಕೆ ಗಚ್ಚತಿ ಅಂತ ಅರ್ಥ. ಆ ಗಚ್ಚತಿ ಅಂತ ಅನ್ನೋದಕ್ಕೆ ವ್ಯಾಖ್ಯಾನ ರೂಪವಾಗಿ ಬೃಹತಿ ಮಂತ್ರದಲ್ಲಿ ಇಯಾನಹ ಅಂತಿದೆ. ಅದು ಅಸ್ಮದ್ ಗೃಹಂ ಆಗಂತ, ನಮ್ಮ ಮನೆಗೆ ಬಾ ಅಂತ ಅದಕ್ಕೆ ಅರ್ಥ. ಹೀಗೆ ಸರ್ ಗ ಇವೆರಡು ಅರ್ವಾಚೀನ ಮತ್ತು ಇಯಾನ ಅನ್ನೋ ಎರಡರದ್ದು ಅರ್ಥವನ್ನ ಕ್ರಮವಾಗಿ ಹೇಳ್ತವೆ. ಅಸ್ಮದ್ ಗೃಹಂ ಆಗಂತ, ಒಟ್ಟು ಸರ್ಗ ಎಂಬ ಶಬ್ದ ನಿಷ್ಪನ್ನ ಆಯಿತು. ಈ ಅರ್ಥವನ್ನೇ ಬೃಹತಿ ಮಂತ್ರ ಅರ್ವಾಚೀನ ಮತ್ತು ಇಯಾನ ಎಂಬ ಎರಡು ಪದಗಳಿಂದ ವಿವರಿಸಿದೆ. ನಾವು ನಿನ್ನ ಶರಣ ಹೋಗ್ತೇವೆ, ನೀನು ನಮ್ಮನ್ನ ಸ್ವೀಕಾರ ಮಾಡಿ ನಮಗೆಲ್ಲ ರೀತಿಯಾದ ಸಂಪತ್ತನ್ನು ಕೊಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಭಾವಾರ್ಥ ಹೀಗಾಗ್ತದೆ, ಪರಮೈಶ್ವರ್ಯಶಾಲಿಯಾದ ಭಗವಂತನೇ ಜ್ಞಾನ ಭಕ್ತಿ ವೈರಾಗ್ಯಾದಿಗಳಿಂದ ಕೂಡಿದಂತಹ ನನ್ನ ಸುಂದರವಾದ ಮನಸ್ಸು, ಅದು ಹೇಗೆ ಸುಂದರವಾದ ಮನಸ್ಸು ಅಂದ್ರೆ ಪರಿಪಕ್ವವಾದ ಮನಸ್ಸು, ಅದನ್ನು ಸ್ವೀಕಾರ ಮಾಡು. ಬಟ್ಟೆ ಸುಂದರವಾಗಿರುವುದು ಅಂದ್ರೆ ಒಳ್ಳೆ ಬಣ್ಣ ಇರುವುದು, ಅದಕ್ಕೆ ಒಳ್ಳೆ ಹೊಳಪಿರುವುದು, ಹೀಗೆಲ್ಲ ಅರ್ಥ ಆಗ್ತದೆ. ಮನಸ್ಸು ಸುಂದರವಾಗಿರುವುದು ಅಂದ್ರೆ ಮನಸ್ಸಿನ ಭಾವನೆಗಳು ಸುಂದರವಾಗಿರುವುದು ಅಂತಾನೆ ಅರ್ಥ. ಅದಕ್ಕಾಗಿ ಪರಿಪಕ್ವವಾದ ಮನಸ್ಸು ಅಂತ ನಾನು ಅದನ್ನ ಅರ್ಥೈಸಿಕೊಂಡಿದ್ದೇನೆ. ನೀನು ನನ್ನ ಮನೆಗೆ ಬಂದು ಸಂಪತ್ತನ್ನು ಕೊಡು. ವೀರನಾದ ಬ್ರಹ್ಮನೇ, ನನ್ನ ವೇದಾದಿ ಸ್ತೋತ್ರಗಳನ್ನು ಸ್ವೀಕರಿಸಿ ನನಗೆ ಅಭಿಮುಖನಾಗಿ ಬಾ, ಅಥವಾ ನನಗೆ ಅಭಿಮುಖನಾಗಿ ಇರು ಯಾವತ್ತೂ ಕೂಡ. ಒಂದು ಬಾರಿ ಬಂದವನು ಎಂದೂ ಹೋಗಬೇಡ ಅಂತ. ಹೀಗಕ್ಕೆ ಈ ನಮಗೆ ನಾವು ಇರುವ ಹಂತದಲ್ಲಿ ನಾವು ಬರುವುದು ಬೇರೆ, ಹೋಗುವುದು ಬೇರೆ, ಇರುವುದು ಬೇರೆ. ಹೀಗೆ ನಮ್ಮ ದೃಷ್ಟಿಯಿಂದ ಎಲ್ಲಾ ಕ್ರಿಯೆಗಳು ಕೂಡ ಬೇರೆ ಬೇರೆ ರೀತಿಯಾಗಿರ್ತವೆ. ಭಗವಂತ ಅಭಿಮುಖನಾಗಿ ಬರುವುದು ಅಂದ್ರು, ಅಭಿಮುಖನಾಗಿ ಇರುವುದು ಅಂದ್ರು, ಆ ಎಲ್ಲಾ ಕ್ರಿಯೆಗಳು ಕೂಡ ಭಗವಂತನ ಸ್ವರೂಪದಿಂದ ಅಭಿನ್ನ ಆದ್ರಿಂದ ಇವೆಲ್ಲದಕ್ಕೂ ಕೂಡ ಆ ಭಗವಂತನಲ್ಲಿ ಅನ್ವಯ ಸಾಧ್ಯ ಆಗ್ತದೆ. ಆದ್ರಿಂದ ಅಭಿಮುಖನಾಗಿ ಬಾ ಅಂದ್ರು, ಅಭಿಮುಖನಾಗಿ ಇರು ಅಂತಂದ್ರು ಅದಕ್ಕೊಂದೇ ಅರ್ಥ ಆಗ್ತದೆ. ಅಭಿಮುಖನಾಗಿ ಇರು ಅಂತನೂ ಅರ್ಥ ಮಾಡ್ಕೊಳ್ಬಹುದು. ಆ ಅರ್ಥವು ಕೂಡ ತುಂಬಾ ಸುಂದರವಾಗಿಯೇ ಇದೆ.
ಸರ್ಗ ಅಂದ್ರೆ ಎಲ್ಲರ ಸೃಷ್ಟಿಗೆ ಕಾರಣನಾದವನು. ಸೃಜ್ಯತೆ ಅನೇನೇತಿ ಸರ್ಗ, ಇವನಿಂದಲೇ ಸೃಷ್ಟಿಸಲ್ಪಡುವುದರಿಂದ ಇವನನ್ನ ಸರ್ಗ ಎಂಬುದಾಗಿ ಶಾಸ್ತ್ರದಲ್ಲಿ ವ್ಯವಹರಿಸ್ತಾರೆ. ನೈವ ಕಿಂಚಿತ್ ತಥೋ ಜನ್ಮ ವರ್ಜಿತಂ ಪರಮಾದೃತೆ, ಜಗತ್ತೆಲ್ಲವನ್ನೂ ಕೂಡ ಅವನು ಸೃಷ್ಟಿಸ್ತಾನೆ, ತಾನು ಮಾತ್ರ ಯಾವುದೇ ರೀತಿಯಾದ ಸೃಷ್ಟಿಗೆ ಒಳಗಾಗುವವನಲ್ಲ. ಸೃಷ್ಟಿಕರಿಗೆ ಅವನು ಒಡೆಯ. ಜಗತ್ತಿನುಂಡೆ ಚತುರ್ಮುಖ ಬ್ರಹ್ಮನಾಗಲಿ ಮತ್ಯಾರೇ ದೇವತೆ ಆಗಲಿ ಏನನ್ನೇ ಸೃಷ್ಟಿಸಲಿ ಅದೆಲ್ಲವನ್ನೂ ಕೂಡ ಸೃಷ್ಟಿಸುವವನು ಇವನೇ. ಯತಧೀನ ಯಶ ಸತ್ತ ತತ್ತದಿತ್ಯೇವ ಭಣ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಒಂದು ನಿರ್ಣಯ ಹೇಳ್ತಾರೆ. ಯಾವ ಒಂದು ವಸ್ತು ಅಥವಾ ಒಂದು ಕ್ರಿಯೆ ಆ ಇನ್ನೊಬ್ಬ ಶ್ರೇಷ್ಠ ವ್ಯಕ್ತಿಯ ಅಧೀನವಾಗಿದೆಯೋ ಆ ಕ್ರಿಯೆಯನ್ನು ಅಥವಾ ಗುಣವನ್ನು ಆ ವ್ಯಕ್ತಿಯನ್ನು ಒಂದೇ ಅಂತ ಹೇಳಿಬಿಡ್ತಾರೆ. ಜಗತ್ತೇ ಪರಮಾತ್ಮ ಅಂತ ಹೇಳೋದ್ರ ಅರ್ಥ ಏನು? ಜಗತ್ತು ಪರಮಾತ್ಮನ ಅಧೀನ ಅಂತ. ಸೃಷ್ಟಿಯೇ ಪರಮಾತ್ಮ ಅಂದೇನು ಅರ್ಥ? ಸೃಷ್ಟಿ ಕ್ರಿಯೆ ಪರಮಾತ್ಮನ ಅಧೀನ ಅಂತ ಅರ್ಥ. ಪರಾಸ್ಯ ಶಕ್ತಿ ವಿವಿಧೈವ ಶೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾ ಚ, ಜ್ಞಾನ ಬಲ ಕ್ರಿಯೆ ಇವೆಲ್ಲವೂ ಕೂಡ ಆ ಭಗವಂತನಿಂದ ಅಭಿನ್ನವಾದಂತಹ ಕ್ರಿಯೆಗಳದು. ಏಷಾ ಚೇಷ್ಟಾ ಭಗವತಃ ಸರ್ವಂ ತದ್ ಭಗವಾನೇವ ಅಂತ ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ ಈ ಹಿಂದೆನೂ ಕೂಡ ನೋಡಿದ್ದೇವೆ. ತಾನೇ ನಡೆಸುವಂಥ ಸೃಷ್ಟಿ ಕ್ರಿಯಾರೂಪನಾದವನವನು. ಆ ಕ್ರಿಯೆಯಿಂದ ಆತ ಅಭಿನ್ನನೇ, ನಮ್ಮಂತೆ ಒಂದು ಪ್ರಾಕೃತವಾದ ಕ್ರಿಯೆ ಅಲ್ಲ. ಸೃಷ್ಟಾ ಜಗದಿದಂ ಸರ್ವಂ ನಿಯಾಮಕತೆಯಾಸ್ಯತೋ ಬಹುರೂಪೋ ಭವಾನೀತಿ ಸ್ಯಾದ್ ಜಗಚ್ಚೇತ್ಯ ಚಿಂತಯತ ಏಷ ದ್ವಿತೀಯೇನ ರೂಪೇಣ ಬಹಿರಾಕ್ಷಿಪೇತ್. ಹೀಗೆ ಸೃಷ್ಟಿಸ್ತಾನೆ ಆ ಜಗತ್ತನ್ನ. ಸೃಷ್ಟಿಸುವುದಲ್ಲದೆ ಆ ಜಗತ್ತಿನೊಳಗೆ ಪ್ರವೇಶ ಮಾಡ್ತಾನೆ. ಆದ್ರಿಂದ ಸರ್ ಗ ಅವನು. ಸರ್ ಅಂದ್ರೆ ಸೃಷ್ಟಿ ಮಾಡುವವನು, ಗ ಅಂದ್ರೆ ಅದರೊಳಗೆ ಪ್ರವೇಶ ಮಾಡುವವನು ಅಂತ ಅದರ ಅರ್ಥ. ಆ ಸಮಸ್ತ ಪ್ರಪಂಚವನ್ನು ಸೃಷ್ಟಿಸಿ ಅದರಲ್ಲಿ ನಾನಾ ಥರದ ರೂಪಗಳಿಂದ ಪ್ರವೇಶ ಮಾಡುವವನು ಅಂತ ಆ ತೈತ್ರಿ ಉಪನಿಷತ್ತು ಅವನನ್ನ ವರ್ಣನೆ ಮಾಡ್ತದೆ. ಸೃಷ್ಟಾ ಜಗದಿದಂ ಸರ್ವಂ, ಜಗತ್ತನ್ನು ಸೃಷ್ಟಿ ಮಾಡಿ ಬಹುರೂಪೋ ಭವಾನಿ, ಬಹುರೂಪನಾಗಿದ್ದು ಅದರೊಳಗೆ ನಾನು ಪ್ರವೇಶ ಮಾಡ್ತೀನಿ ಅಂತ ಅವನು ಆಲೋಚನೆ ಮಾಡಿದ ಅನ್ನುವುದು ಆ ತೈತ್ರಿ ಉಪನಿಷತ್ತಿಂದ ಮಾತು. ಸರ್ಗ ಅನ್ನುವುದಕ್ಕೆ ಭರ್ಗ ಎಂಬ ಶಬ್ದದ ಹಿನ್ನೆಲೆಯಲ್ಲಿ ಅರ್ಥ ಮಾಡಬಹುದು ನಾವು. ಭರ್ಗ ಎಂಬುದಕ್ಕೂ ಕೂಡ ಭಾರತಿ ಜ್ಞಾನ ರೂಪತ್ವಾತ್, ಭಾ ಅಂದ್ರೆ ಜ್ಞಾನ, ಮತ್ತೆ ರತಿ ಅಂದ್ರೆ ಸುಖ ಇತ್ಯಾದಿ ರೂಪವಾಗಿ ಅಲ್ಲಿ ಅರ್ಥ ಬಂದಿದೆ. ಹಾಗೆ ಇಲ್ಲೂ ಕೂಡ ಸರ್ಗ ಅಂದರೆ ಅಂದ್ರೆ ಸಾರಸ್ವರೂಪ, ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿತ್ವ ಒಂದು. ಹಂಸ ಅನ್ನೋಲ್ಲೆಲ್ಲ ಆ ಸ ಅಂತ ಅನ್ನೋದನ್ನು ಸಾರರೂಪ ಅಂತಾನೆ, ಸಾರರೂಪೋ ಯಥೋ ಹರಿಹಿ ಅಂತಾನೆ ಹೇಳಿದ್ದಾನೆ. ಅದರಿಂದ ಸ ಅಂದ್ರೆ ಜಗತ್ತಿನ ಅತ್ಯಂತ ಶ್ರೇಷ್ಠ ವಸ್ತು ಅಂತ ಅರ್ಥ. ರ ಅಂದ್ರೆ ಕ್ರೀಡಾ ಆನಂದ ರೂಪನಾದವನು ಅಂತ ಅರ್ಥ. ಗ ಅಂದ್ರೆ ಗಮಧಾತುವಿಗೆ ಯಾವ್ಯಾವ ಗತ್ಯರ್ಥಕವೋ ಅವೆಲ್ಲವೂ ಜ್ಞಾನಾರ್ಥಕವಾದ್ರಿಂದ ಜ್ಞಾನರೂಪ ಅಂತ ಅರ್ಥ. ಹೀಗೆ ಸರ್ಗ ಅಂತನ್ನುವುದಕ್ಕೆ ಶ್ರೇಷ್ಠನಾದವನು, ಆನಂದ ಸ್ವರೂಪನಾದವನು ಮತ್ತೆ ಜ್ಞಾನ ಸ್ವರೂಪನಾದವನು ಅಂತನೂ ಅರ್ಥವನ್ನ ಸಹಜವಾಗಿಯೇ ಹೇಳಬಹುದು. ಭ ಅಂದ್ರೆ ಬೆಳಕು, ಭರ್ಗ ಎಂಬಲ್ಲಿ ಹೀಗೆ ಭ ಅಂದ್ರೆ ಬೆಳಕು, ರ ಅಂದ್ರೆ ಜ್ಞಾನಂದ, ರ ಅಂದ್ರೆ ಆನಂದ, ಗ ಅಂದ್ರೆ ಜ್ಞಾನ. ಹಾಗೆ ಇಲ್ಲೂ ಕೂಡ ಸರ್ಗ ಅಂತ ಅನ್ನೋದಕ್ಕೆ ಅರ್ಥ. ಇವೆಲ್ಲ ಕೆಲವರು ಬೇರೆ ಇವರು ಹೇಳಿದ ಅರ್ಥವೇ, ಅಲ್ಲಿ ಹೆಚ್ಚಿಂದೇನಿಲ್ಲ. ನಾನು ಅದನ್ನು ಸೋಮರಸ ಸ್ವೀಕಾರ ಮಾಡುವವನು, ಅದಕ್ಕಾಗಿ ನಮಗೆ ಅಭಿಮುಖನಾಗಿ ಜೀವನ ಯಜ್ಞದಲ್ಲಿ ಬಂದು ಇರುವವನು ಅಂತ ಒಂದು ಅರ್ಥವನ್ನ ಹೇಳುವ ಪ್ರಯತ್ನ ಮಾಡಿದ್ದೇನಷ್ಟೆ. ಸೃಜತೀತಿ ಸರ್ಗ, ಸೃಷ್ಟಿಸುವವನಾದ್ರಿಂದ ಸರ್ಗ ಅಂತ ಲಕ್ಷಾಲಂಕಾರ ಅವನನ್ನು ವರ್ಣಿಸಿದೆ. ಶಾಂಕರ ಭಾಷ್ಯದಲ್ಲೂ ಕೂಡ ಸೃಷ್ಟಿಸುವ ಜಗತ್ತಿನ ರೂಪನಾದವನು, ಜಗತ್ತಿನಿಂದ ಅಭಿನ್ನನಾದವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಸೃಷ್ಟಿ ಕಾರಣ ಅಂತನೂ ಅರ್ಥ ಹೇಳ್ತಾರೆ. ಬ್ರಹ್ಮಾದಿಗಳಿಗೆ ತನ್ನನ್ನು ತಾನು ಒಪ್ಪಿಸಿಕೊಂಡವನು ಅಂತ ಪರಾಶರ ಭಟ್ರು ಅರ್ಥ ಹೇಳ್ತಾರೆ. ಬ್ರಹ್ಮಾದಿಭ್ಯ ಸೃಜ್ಯತೆಯ ಸರ್ಗಂ ತಂ ಪರಿಚಕ್ಷತೆ ಅಂತ. ಈ ಬ್ರಹ್ಮಾದಿಗಳಿಗೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟು ಅವರಿಂದಲೇ ಕೆಲವು ಬಾರಿ ಇವನು ಸೃಷ್ಟಿಸಲ್ಪಡ್ತಾನೆ. ಚತುರ್ಮುಖ ಬ್ರಹ್ಮನಿಂದ ಆ ಭಗವಂತನ ರೂಪ ಯಾವುದಾದ್ರೂ ಒಂದು ಚತುರ್ಮುಖ ಬ್ರಹ್ಮನಿಂದ, ಮತ್ಯಾವುದು
ಅದಿತಿ ಕಶ್ಯಪ ಮೊದಲಾದ ದೇವತೆಗಳಿಂದ ಆ ಪರಮಾತ್ಮ ಕೆಲವು ಬಾರಿ ಸೃಷ್ಟಿಸಲ್ಪಡ್ತಾನೆ. ಚತುರ್ಮುಖ ಬ್ರಹ್ಮನಿಂದ ಯಾವಾಗ ಸೃಷ್ಟಿಸಲ್ಪಡ್ತಾನೆ ಅನ್ನೋದು ನನಗೇನು ನೆನಪಿಲ್ಲ. ಆದರೂ ದೇವತೆಗಳಿಂದ ಅದಿತಿ ಕಶ್ಯಪರಿಂದ ಸೃಷ್ಟಿಸಲ್ಪಡುವುದು, ದಶರಥನಿಂದ ಸೃಷ್ಟಿಸಲ್ಪಡುವುದಂತೂ ನಮಗೆ ಖ್ಯಾತವಾಗಿಯೇ ಇದೆ. ಆದ್ದರಿಂದ ಸೃಷ್ಟಿಸಲ್ಪಡುವುದರಿಂದ ಅವನು ಸರ್ಗ ಅಂತ ಪರಾಶರ ಭಟ್ಟರ ವ್ಯಾಖ್ಯಾನ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದ ಪ್ರಕಾರ ಸೃಷ್ಟಿಸುವವನು ಅಂತಷ್ಟೇ ಸರಳವಾದಂತಹ ಅರ್ಥ ಕಂಡು ಬರ್ತದೆ. ಸೃಜತಿ ಇತಿ ಸರ್ಗ ಅಂತ ಆ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನ. ಹೀಗೆ ಭಗವಂತನನ್ನ ಸರ್ಗ ಎಂಬ ಶಬ್ದದಿಂದ ಉಪಾಸಿಸುವುದು ಹೇಗೆ ಅಂತ ಅನ್ನೋದನ್ನ ನಮಗೆ ಈ ಶಬ್ದ ಮತ್ತೆ ಈ ಬೃಹತಿ ಮಂತ್ರ ಇವೆಲ್ಲವೂ ಕೂಡ ಕಲಿಸಿವೆ. ಭಗವಂತ ನಾವು ಸೃಷ್ಟಿಸುವಂತಹ ಜಗತ್ತಿನ ಸ್ವರೂಪನೂ ಹೌದು. ಅವನನ್ನ ಜನ್ಮಾದ್ಯಸ್ಯತಃ ಅಂತಾನೆ ಬ್ರಹ್ಮಸೂತ್ರ ವರ್ಣನೆ ಮಾಡ್ತದೆ. ಜಗತ್ತಿನ ಜನ್ಮಾದಿಗಳು ಯಾರಿಂದ ಆಗ್ತಾವೋ ಅವನೇ ಈ ಪರಮಾತ್ಮ ಅಂತ. ಸೃಷ್ಟಿಯಾದಿ 8 ಇದೆ. ಆ 8ರಲ್ಲಿ ಮೊದಲು ನಾವು ತಗೊಳ್ಳುವುದು ಜನ್ಮವನ್ನೇ. ಹೀಗೆ ಭಗವಂತನನ್ನ ಜಗತ್ತಿನ ಜನ್ಮಾದಿ ಕಾರಣ ಅಂತೇನು ಬ್ರಹ್ಮಸೂತ್ರಗಳು ಹೇಳಿದೆ, ಅದನ್ನ ಸರ್ಗ ಎಂಬ ಶಬ್ದ ಸಂಕ್ಷಿಪ್ತವಾಗಿ ಹೇಳಿದೆ. ಮತ್ತೆ ಅವನು ನಾವು ಮಾಡುವಂತಹ ಯಜ್ಞಕ್ಕೆ ಅಭಿಮುಖನಾಗಿ ಧಾವಿಸಿ ಬರ್ತಾನೆ. ನಮ್ಮ ಜೀವನವೇ ಒಂದು ಯಜ್ಞ. ಬಂದು ಯಾವತ್ತು ನಮ್ಮ ಅಭಿಮುಖನಾಗಿ ನಿಲ್ಲುತ್ತಾನೆ. ನಾವು ಕೊಡುವಂತಹ ಸೋಮರಸವನ್ನು ಅವನು ಸ್ವೀಕಾರ ಮಾಡ್ತಾನೆ. ಸೋಮರಸವನ್ನೇ ಕೊಡ್ಲಿಕ್ಕಾಗದೇ ಇರಬಹುದು, ನಾವು ತಿನ್ನುವಂತಹ ಸಾಮಾನ್ಯವಾದ ಆಹಾರ ಪದಾರ್ಥಗಳನ್ನೇ ಅವನು ಸ್ವೀಕರಿಸಬಹುದು. ಮತ್ತೆ ಅದೇನಿಲ್ಲದೆ ಹೋದರೂ ನಾವು ಕೊಡುವಂತಹ ಜ್ಞಾನಭಕ್ತ ವೈರಾಗ್ಯಾದಿಗಳನ್ನಂತೂ, ನಾವು ಆತನಿಗೆ ತೋರಿಸುವಂತಹ ಜ್ಞಾನಭಕ್ತ ವೈರಾಗ್ಯಾದಿಗಳನ್ನಂತೂ ಅವನು ಸ್ವೀಕರಿಸಿಯೇ ಸ್ವೀಕರಿಸ್ತಾನೆ. ಅದಕ್ಕಾಗಿ ಆತನನ್ನ ಸರ್ಗ ಎಂಬುದಾಗಿ ಇಲ್ಲಿ ವರ್ಣನೆ ಮಾಡಿದೆ. ಪಿಬಾತ್ವಸ್ಯ, ಭಗವಂತನೇ ಇದನ್ನ ಪಾನ ಮಾಡುವ ಅಂತ ಅಲ್ಲಿ ವೇದ ಮಂತ್ರ ಅವನನ್ನ ಕರೀತಾ ಇದೆ, ಅವನನ್ನು ಆಹ್ವಾನಿಸ್ತಾ ಇದೆ. ಮತ್ತೆ ನಮಗೆ ಅಭಿಮುಖನಾಗಿಯೂ ಇರುಬಾ ಅಂತ ವರ್ಣಿಸಿದೆ. ಹೀಗೆ ಇದರ ಶ್ರವಣದೊಂದಿಗೆ ಈ ಮಂತ್ರ, ಸರ್ಗ ಎಂಬ ನಾಮ ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರ ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.